ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಕರುಣಾಸಂಧಿಯಲ್ಲಿ 14ನೇ ಪದ್ಯ ಆಗಬೇಕು. ಏನು ಕರುಣಾನಿಧಿಯೋ ಹರಿ ಮತ್ತೇನು ಭಕ್ತಾದೀನನು, ಇನ್ನೇನು ಈತನ ಲೀಲೆ ಇಚ್ಛಾ ಮಾತ್ರದಲ್ಲಿ ತಗವ. ತಾನೇ ಸೃಜಿಸುವ ಪಾಲಿಸುವ ನಿರ್ವಾಣ ಮೊದಲಾದಖಿಲ ಲೋಕಸ್ಥಾನದಲ್ಲಿ ಮತ್ತವರ ನಿಟ್ಟಾನಂದ ಪಡಿಸುವನು. ಹರಿ ಪರಮಾತ್ಮ ಏನು ಕರುಣಾನಿಧಿ, ಕರುಣೆಯ ಸಂಪತ್ತು ಖಣಿಯಾಗಿದ್ದಾನೆ. ಏನು ಎಷ್ಟು ಭಕ್ತಾಧೀನನು, ಭಕ್ತರ ವಶ ಆಗಿದ್ದಾನೆ. ಈತನ ಈ ಪರಮಾತ್ಮನ ಲೀಲೆ ವ್ಯಾಪಾರವು ಇನ್ನೆಷ್ಟು ಹೇಳಲಿಕ್ಕೆ ಸಾಧ್ಯ. ಇಚ್ಛಾ ಮಾತ್ರದಲ್ಲಿ ಕೇವಲ ತನ್ನ ಬಯಕೆಯಿಂದ, ಇಚ್ಛೆಯಿಂದ ಜಗತ್ತನ್ನು ತಾನೇ ಸ್ವತಂತ್ರನಾಗಿ ಸೃಜಿಸುವ, ಹುಟ್ಟಿಸುತ್ತಾನೆ, ಪಾಲಿಸುವ, ರಕ್ಷಿಸುತ್ತಾನೆ. ನಿರ್ವಾಣ, ಮೋಕ್ಷವೇ ಮೊದಲಾದ ಅಖಿಲ ಲೋಕಸ್ಥಾನದಲ್ಲಿ, ಎಲ್ಲ ಲೋಕವೆಂಬ ಸ್ಥಾನಗಳಲ್ಲಿ ತನ್ನವರನ್ನಿಟ್ಟು, ಅಂದರೆ ತನ್ನ ಭಕ್ತರನ್ನಿಟ್ಟು ಆನಂದಪಡಿಸುವ, ಅವರ ಆನಂದವನ್ನು ಅಭಿವ್ಯಕ್ತಗೊಳಿಸ್ತಾನೆ. ಬಹಳ ಅದ್ಭುತವಾದ ದಾಸರ ಸರಳವಾದ ನಿರೂಪಣೆಗಳಿದೆ. ಬಹಳ ಆಶ್ಚರ್ಯ ಆಗುತ್ತೆ. ದೊಡ್ಡ ವಿದ್ವಾಂಸರು ದಾಸರು ಶಬ್ದದ ಆಡಂಬರ ಇಲ್ಲ, ಅಲ್ಲಲ್ಲಿ ಕೆಲವು ಚಮತ್ಕಾರ ತೋರಿಸ್ತಾರಷ್ಟೇ. ಅತಿ ಕಠಿಣವಾದ ಶಬ್ದಗಳಿಂದಾಗಿ ಕೆಲವರೆಲ್ಲ ಇರ್ತಾರೆ, ಅರ್ಥವಾಗರ ಶಬ್ದದಿಂದ ಮಾತಾಡಿದ್ರೇ ಏನೋ ದೊಡ್ಡ ಪಾಂಡಿತ್ಯ ಅಂದುಕೊಳ್ತಾರೆ. ಅವರಿಗೆಲ್ಲ ದಾಸರು ತೋರಿಸೋ ವಿಧಾನ. ಪರಮಾತ್ಮ ಭಕ್ತರ ಅಧೀನ. ಅವನ ಕಾರುಣ್ಯ ಎಷ್ಟು ವರ್ಣಿಸಿದ್ರು ಕಡಿಮೆನೆ. ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟ, ಬಯಸಿದ ಜಗತ್ತಿನ ಸೃಷ್ಟಿ ಮಾಡ್ತಾನೆ, ಅದರ ರಕ್ಷಣೆ ಮಾಡ್ತಾನೆ. ಜೀವಳಿಗಳಿಗೆಲ್ಲ ಒಂದು ಲಿಂಗದೇಹ ಅಂತಿದೆ. ಅದಿರೋದ್ರಿಂದಲೇ ನಮಗೆ ಎಲ್ಲ ಅಜ್ಞಾನ ಎಲ್ಲ ಇರೋದು. ಆ ಲಿಂಗದೇಹವನ್ನು ಭಂಗ ಮಾಡಿ, ಅಂದರೆ ಒಟ್ಟು 4 ದೇಹ ಅಂತ ಹೇಳ್ತಾರೆ. ನಾವು ಬೆಡ್ಶೀಟ್ ಹೇಗೆ ಹೊದ್ದುಕೊಳ್ತೀವಲ್ಲ ಹಾಗೆ ಜೀವನ ಮೊದಲನೇ ದೇಹ ಅದು ಸ್ವರೂಪ ದೇಹ. ಅದರ ಮೇಲೆ ಒಂದು ಬೆಡ್ಶೀಟ್ ಇದ್ದ ಹಾಗೆ ಹೊದಿಕೆ ಲಿಂಗದೇಹ. ಲಿಂಗದೇಹದ ಮೇಲಿನ ಹೊದಿಕೆ ಅನಿರುದ್ಧ ದೇಹ. ಅದರ ಮೇಲೆ ನಮ್ಮ ಕಣ್ಣಿಗೆ ಕಾಣೋ ದೇಹ ಅಂತ ಇರುತ್ತೆ. ಮೋಕ್ಷಕ್ಕೆ ಹೋಗುವಾಗ ಎಲ್ಲ ದೇಹಗಳು ನಾಶ ಆಗಿ ಲಿಂಗದೇಹ ಅಂತ ಇರುತ್ತೆ. ಅಲ್ಲೊಂದು ವಿರಜಾ ನದಿ ಅಂತಿದೆ, ಅಲ್ಲಿ ಸ್ನಾನ ಮಾಡಿದಾಗ ಲಿಂಗದೇಹವು ನಾಶ ಆಗತ್ತೆ ಅಂದರೆ ದೇಹದಿಂದ ಬೇರೆ ಆಗತ್ತೆ, ಪ್ರತ್ಯೇಕ ಇರುತ್ತಷ್ಟೇ. ಆ ನದಿಯಲ್ಲಿ ತೇಲ್ತಾ ಇರುತ್ತದು. ಹೀಗೆ ಮಾಡಿ ಪರಮಾತ್ಮ ನಮಗೆ ಮೋಕ್ಷ ಕೊಡ್ತಾನೆ, ಆನಂದವನ್ನು ನೀಡಿ ಅನುಗ್ರಹ ಮಾಡ್ತಾನೆ. ಇದು ಅವನ ವೈಶಿಷ್ಟ್ಯ. ಮೇಲ್ನೋಟಕ್ಕೆ ಇದು ದೇವರು ನಮ್ಮನ್ನು ದೇಹದಿಂದ ಬೇರೆ ಮಾಡ್ತಾನೆ, ಸಂಹಾರ ಮಾಡ್ತಾನೆ ಅಂತಂದರೆ ಅದು ಕರುಣೆ ತೋರಿಸ್ಲಿಕ್ಕೆ ಅಂತ. ಯಾಕೆಂದರೆ ಸಂಸಾರದಲ್ಲಿ ರಾಗದ್ವೇಷಗಳೇ ಜಾಸ್ತಿ. ಅಲ್ಲಿ ಇದ್ದು ಜೀವ ಸಾಕಾಗಿ ಹೋಗಿರ್ತಾನೆ. ನೋಡಿ, ಯಾರಿಗ ಸುಖವೇ ಬರ್ತಾ ಇರುತ್ತೆ ಅಂತಿಲ್ಲ, ದುಃಖವೂ ಬರ್ತಾ ಇರುತ್ತೆ ಅಂತಲ್ಲ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಸುಖದ ನಂತರ ದುಃಖ ಬರುತ್ತೆ, ದುಃಖದ ನಂತರ ಸುಖ ಅನ್ನೋದು ಬರುತ್ತೆ. ಆದ್ದರಿಂದ ಈ ಬಂಧನದಿಂದ ಬಿಡುಗಡೆ ಮಾಡಿ ಅನಂತ ಕಾಲದ ತನಕ ಸುಖ ಕೊಡ್ತಾನೆ. ಅದರಿಂದ ಸಂಹಾರ, ದೇಹದಿಂದ ಜೀವನವನ್ನು ಬೇರೆ ಮಾಡಿದರೂ ಕೂಡ ಅನಂತ ಕಾಲ ಅನುಗ್ರಹ ಮಾಡ್ತಾನೆ. ಅದರಿಂದ ಇದು ಅವನ ಒಂದು ಕಾರುಣ್ಯ ಅಂತ. ಅದರಿಂದ ಯಾರಾದರೂ ಯೋಗ್ಯತೆ ಮೀರಿ ಸ್ಥಾನವನ್ನು ಬಯಸಿ ಅದಕ್ಕೆ ಪ್ರಯತ್ನ ಪಟ್ಟರೆ ಅದು ದುಃಖದ ದಾರಿ. ಆದರೆ ಅವನ ಸ್ಥಾನ ಏನುಂಟು ಅದಕ್ಕೆ ತಕ್ಕಂತೆ ಯಾರಿರ್ತಾನೋ, ಅದಕ್ಕೆ ಪ್ರಯತ್ನ ಪಡ್ತಾನೋ ಅವನಿಗೂ ಆನಂದ, ದೇವರು ಅವನಿಗೆ ಆನಂದವನ್ನೇ ಕೊಡ್ತಾನೆ ಅಂತ ಒಟ್ಟಾರೆ ಈ ಪದ್ಯದ ಅಭಿಪ್ರಾಯ. ಪ್ರಶ್ನೋತ್ತರ ಗಮನಿಸೋದು ಅಂದರೆ ದೇವರು ಆಶ್ಚರ್ಯವಾಗಿದ್ದಾನೆ ಯಾಕೆ ಅಂತ ಪ್ರಶ್ನೆ. ಅಂದರೆ ಅವನು ಕೊನೆಯಿಲ್ಲದ ಕರುಣೆಯ ಕಡಲು, ಸಮುದ್ರದ ಹಾಗಿದ್ದಾನೆ. ಕರುಣೆಯ ಒಂದು ಸಂಪತ್ತು, ಭಕ್ತರ ಅಧೀನ ಆಗಿದ್ದಾನೆ. ಅದರಿಂದ ಆಶ್ಚರ್ಯ. ಪರಮಾತ್ಮ ಜಗತ್ತಿನ ಸೃಷ್ಟಿ ಹಾಗೂ ರಕ್ಷಣೆ ಹೇಗೆ ಮಾಡ್ತಾನೆ ಅಂದರೆ ಇಚ್ಛೆಯಿಂದ ಮಾಡ್ತಾನೆ, ಬಯಸಿ ಮಾಡ್ತಾನೆ. ದೇವರು ಭಕ್ತನ ನೆಲಿಡ್ತಾನೆ, ಮೋಕ್ಷ ಮೊದಲಾದ ಸ್ಥಾನಗಳಿಡ್ತಾನಂತ. ಇಟ್ಟೇನು ಮಾಡ್ತಾನೆ ದೇವರು? ಭಕ್ತರನ್ನು ಮೋಕ್ಷ ಮೊದಲಾದ ಸ್ಥಾನದಲ್ಲಿ ಇಟ್ಟು ಏನು ಮಾಡುತ್ತಾನೆ ಅಂದರೆ ಭಕ್ತರ ಸ್ವರೂಪಾನಂದ. ಅಂದರೆ ನಮಗೊಂದು ಆನಂದ ಇರುತ್ತೆ.
ಮೂಲಭೂತವಾಗಿ ಆ ಆನಂದ ಅಭಿವ್ಯಕ್ತ, ಅದರ ಅನುಭವ ಜೀವರಿಗೆ ಬರುವಂತೆ ಮಾಡ್ತಾನೆ ಅಂತಿದು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಂಶ. ಈಗ 17ನೇ ಪದ್ಯ ನೋಡೋಣ. ಧನಪ ಮೆಚ್ಚಿದರೀವ ಧನವಾಹನ ವಿಭೂಷಣ ವಸನ ಭೂಮಿಯ ತನುಮನಗಳಿಟ್ಟಾದರೆ ಪರಂಟೇನು ಲೋಕದಳು ಅನವರತ ನೆನೆವರನಂತಾಸನವೇ ಮೊದಲಾದಾಲಯದೊಳಿಟ್ಟನುಗಲಂದದಲವರ ವಶನಾಗುವ ಮಹಾಮಹಿಮಾ. ಪದದಾರ್ಥ: ಜನರನ್ನು ರಕ್ಷಣೆ ಮಾಡುವ ರಾಜರು ರಾಜರು ಮೆಚ್ಚಿದರೆ, ಸಂತೋಷಪಟ್ಟರೆ, ಧನ ದುಡ್ಡನ್ನು, ವಾಹನವನ್ನು, ವಿಭೂಷಣ ವಿಧ ವಿಧವಾದ ಅಲಂಕಾರಗಳನ್ನು, ವಸನ ವಸ್ತ್ರಗಳನ್ನು, ಭೂಮಿ ಒಂದು ಜಾಗವನ್ನು ಅಂದರೆ ಕೊಡುತ್ತಾನೆ. ಆದರೆ ಲೋಕದಳು ಜಗತ್ತಿನಲ್ಲಿ ತನ್ನ ದೇಹವನ್ನು ಮನೆಯನ್ನು ಇಷ್ಟು ಕೊಟ್ಟು ಆದರಿಪರುಂಟೇನೋ? ಯಾರಾದರೂ ಅವನಿಗೆ ಆದರ ಮಾಡ್ತಾರಾ? ಆದರೆ ಪರಮಾತ್ಮ ಹೇಗೆ ಅನವರತ ಯಾವಾಗಲೂ ನೆನೆಯುವವರ, ತನ್ನನ್ನು ಸ್ಮರಿಸುವವರನ್ನು ಅನಂತಾಸನ ಮೊದಲಾದ ಅನಂತಾಸನ, ಶ್ವೇತದ್ವೀಪ, ವೈಕುಂಠದಲ್ಲಿ ಇಟ್ಟು ಭಕ್ತರನ್ನು ಇರಿಸಿ, ಮಹಾಮಹಿಮ ಅಪಾರ ಮಹಿಮೆ ಉಳ್ಳವನಾದರೂ ಅಣುಗನಂದದಲ್ಲಿ ತಾಯಿಯನ್ನು ಅನುಸರಿಸುವ ಮಗುವಿನಂತೆ ಅವರ ವಶನಾಗುವ, ಭಕ್ತರ ಅಧೀನನಾಗುವನು ಅಂತ ಬಹಳ ಅದ್ಭುತವಾದ ಒಂದು ಚಿಂತನೆ ಉಂಟು. ಏನಿದು ಚಿಂತನೆ ಅಂದರೆ ಬಹಳ ಸೊಗಸಾದ ಒಂದು ಚಿಂತನೆ ಹೇಳ್ತಾರೆ ಈ ದಾಸರು. ಏನು ಅಂದರೆ, ರಾಜರಲ್ಲಿ ಪರಮಾತ್ಮನ ವಿಶೇಷ ರಾಜರಾಜೇಶ್ವರ ಅಂತ ರೂಪ ಇರುತ್ತೆ. ಯಾರಾದರೂ ರಾಜರನ್ನು ಸಂತೋಷಪಡಿಸಿದ್ರೆ ಹಣ ಕೊಡಬಹುದು, ವಾಹನ ಕೊಡಬಹುದು, ಅಥವಾ ಭೂಮಿ ಕೊಡಬಹುದು. ಆದರೆ ಅವರು ಏನೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ತನ್ನ ದೇಹವನ್ನು ಕೊಟ್ಟುಬಿಡ್ತೀನಿ ಬಾಪ ಮತ್ತು ಬಾಯಿ ಮಾತಲ್ಲೂ ಹೇಳಲ್ಲ. ಅವರ ಖಾಸಗಿ ಮನೆ ಏನಿರುತ್ತೆ ಅದನ್ನಾದ್ರು ಕೊಡ್ತಾರೆ, ಅದು ಕೊಡಲ್ಲ. ಆದರೆ ಪರಮಾತ್ಮ ಹಾಗಲ್ಲ. ಅವನು ಏನು ಮಾಡ್ತಾನೆ ಅಂದರೆ ಮನ, ಇಲ್ಲಿ ತನು ಅಂದರೆ ಅವನ ದೇಹವನ್ನೇ ಕೊಡ್ತಾನೆ. ಮನೆ ಅಂದರೆ ಅವನ ಲೋಕವನ್ನೇ ಕೊಡ್ತಾನೆ. ಇದು ಸ್ವಲ್ಪ ವಿವರಣೆ ನಾವು ಮತ್ತೆ ಗಮನಿಸೋಣ. ಭಕ್ತರು ಯಾರಿರುತ್ತಾರೋ ಅವರಿಗೆ ತನ್ನ ದೇಹವನ್ನೇ ಕೊಡ್ತಾನೆ. ಅವನ ಏಕಾಂತ ಮನೆ ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಇವೆಲ್ಲ ಕೊಟ್ಟು ಮಗು ತಾಯಿ ಹಿಂದೆ ಸುತ್ತುವಂತೆ ಭಕ್ತರ ಸುತ್ತಲೂ ಯಾವಾಗಲೂ ಸುತ್ತಾ ಇರ್ತಾನೆ, ಅವರ ಬಳಿಯಲ್ಲೇ ಇರ್ತಾನೆ ಅಂತ ಇದರ ಅಭಿಪ್ರಾಯ. ಅಂದರೆ 4 ಮೋಕ್ಷಗಳಿದೆಯಂತೆ. ಇದು ಸಾರ್ಷ್ಟಿ, ಸಾಯುಜ್ಯ, ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ ಅಂತ. ಸಾರ್ಷ್ಟಿ ಅಂದರೆ ಇದು ಪರಮಾತ್ಮನನ್ನು ಅಪ್ಪಿಕೊಳ್ಳೋದು. ಈ ದೊಡ್ಡ ಸೌಭಾಗ್ಯ ಇದು ವಾಯುದೇವರಿಗೆ ಮಾತ್ರ. ಅದಕ್ಕಿಂತ ಕೆಳಗೆ ಸಾಯುಜ್ಯ ಅಂದರೆ ನಾವೆಲ್ಲ ಕೆಲವೊಮ್ಮೆ ಅತಿ ಪ್ರೀತಿಪಾತ್ರರಾದವರು ಬಂದರೆ 1-2 ಗಾಡೀಲಿ ಬಂದಿರ್ತಾರೆ. ಯಾಕೆ ಇನ್ನೊಂದು ಗಾಡಿ, ನನ್ನ ಗಾಡಿಲೇ ಬಾ ಅಂತ ಹೇಳುವಂಥ ಪರಮಾತ್ಮ ತನ್ನ ದೇಹವನ್ನೇ ಕೊಡ್ತಾನಂತೆ. ಅವನ ಕಣ್ಣಿಂದಲೇ ನೋಡೋದು, ಅವನ ಕೈಯಿಂದಲೇ ಪದಾರ್ಥ ಮುಟ್ಟೋದು, ಹೀಗೆ ಪ್ರತಿಯೊಂದು ಕೆಲಸ ಅವನ ದೇಹದ ಒಳಗಿನಿಂದೇ ಆಗುತ್ತಂತೆ. ಇದು ಸಾಯುಜ್ಯ. ಇದಕ್ಕಿಂತ ಕೆಳಗೆ ಸ್ವಲ್ಪ ಸಾಲೋಕ್ಯ, ಅವನ ಲೋಕ ಇದೆ 3: ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಅಂತ ಹೇಳಿ ಆ ಲೋಕವನ್ನು ಕೊಡ್ತಾನೆ ಕೆಲವರಿಗೆ. ಅದಕ್ಕಿಂತ ಕೆಳಗೆ ಸಾಮೀಪ್ಯ, ಅನಂತಾಸನ ಹತ್ತಿರ ಒಂದು ಭೂಮಿ ಜಾಗ, ಅಲ್ಲಿ ವಾಸ ಮಾಡ್ತಿರ್ತಾರೆ. ಅವ್ರಿಗಿಂತ ಕೆಳಗೆ ಸಾರೂಪ್ಯ ಅಂದರೆ ಇವರು ಸ್ವರ್ಗ, ಭೂಮಿ, ಅಲ್ಲಲ್ಲೇ ಇವರಿಗೆ ಮೋಕ್ಷ ಆಗಿಬಿಡುತ್ತೆ. ಅಂದರೆ ಪರಮಾತ್ಮನಂತ ರೂಪ ಧರಿಸಿಕೊಂಡು ಸುಖವಾಗಿರ್ತಾರೆ. ನಮ್ಮ ಕಣ್ಣಿಗೆ ಕಾಣುತ್ತಾ ಇರಲ್ಲ. ಇವರಿಗೆ ಶ್ವೇತದ್ವೀಪವೋ, ಅನಂತಾಸನವೋ, ವೈಕುಂಠವೋ ಅಲ್ಲಿ ಪ್ರವೇಶ ಇಲ್ಲ. ಹೀಗೆ ಪರಮಾತ್ಮ ಒಂದು ಅದ್ಭುತವಾಗಿ ಅನುಗ್ರಹ ಮಾಡಿದ್ದಾನೆ ಇದರ ಅಭಿಪ್ರಾಯ. ನಾವಿಲ್ಲಿ ಕೆಲವು ಸಂಗತಿಗಳನ್ನು ಗಮನಿಸಬೇಕು. ಏನು ಅಂದರೆ, ಮಗುವಿನ ಹಾಗೆ ದೇವರಿದ್ದಾನೆ ಅಂತ ಹೋಲಿಕೆ ಕೊಟ್ಟರು, ಅದರ ಅಭಿಪ್ರಾಯ ಸ್ವಲ್ಪ ವ್ಯತ್ಯಾಸ ಇದೆ ಅಂತ. ಮಗು ತನ್ನ ರಕ್ಷಣೆಗೋಸ್ಕರ ತಾಯಿ ಹತ್ರ ಬರುತ್ತೆ. ಆದರೆ ದೇವರು ಹಾಗಲ್ಲ. ಮಗುವಿನ ತರಹ ಬರ್ತಾನೆ ಅಂದರೆ, ತಾಯಿಯ ಹಿಂದೆ ಮಗುವಿನ ಥರ ಬರ್ತಾನೆ ಅಂದರೆ, ಅವನ ರಕ್ಷಣೆಗೋಸ್ಕರ ಜೀವರ ಬೆನ್ನಿಂದ ಬರಲ್ಲ, ಜೀವನ ರಕ್ಷಣೆಗೋಸ್ಕರ ಅವರ ಬೆನ್ನಿಂದ ಬರ್ತಾನೆ ಅಂತ ಒಂದು ಅಭಿಪ್ರಾಯ ವ್ಯತ್ಯಾಸವನ್ನು ನಾವಿಲ್ಲಿ ಗಮನಿಸಬೇಕು. ಈ ವೈಕುಂಠ ಅಂದರೆ
ಅದು ಭೂಮಿಯಿಂದ ಲೆಕ್ಕ ಹಾಕಿದರೆ 16,20,25,00,000 ಯೋಜನೆ ದೂರ ಇದೆ ಅಂತ. ಒಂದು ಯೋಜನೆ ಅಂದರೆ 5-6 ಕಿಲೋಮೀಟ್ರ್ ಅಷ್ಟು ದೂರ ಇದೆಯಂತೆ ವೈಕುಂಠ. ದಕ್ಷಿಣಕ್ಕೆ ಒಂದು 2.5 ಕೋಟಿ ಯೋಜನದ ಒಂದು ಭೂಮಿ ಭಾಗ ಇದೆ, ಉತ್ತರಕ್ಕೆ ಒಂದು 2.5 ಕೋಟಿ ಯೋಜನದ ಭೂಮಿ ಭಾಗ ಇದೆ. ಇದನ್ನು ಮುಕ್ತ ಸ್ಥಾನ ಅಂತ ಕರೀತಾರೆ. ಎಲ್ಲರೂ ಅಲ್ಲೆಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಇದರ ಮಧ್ಯದಲ್ಲಿ ಒಂದು ಅಯೋಧ್ಯ ಅಂತ ಪರಮಾತ್ಮನ ಪಟ್ಟಣ ಇದೆ, 23 ಕೋಟಿ ಯೋಜನ. ಇಲ್ಲೇ ಎಲ್ಲ ಮುಕ್ತರು ವಾಸ ಮಾಡಿಕೊಂಡಿರ್ತಾರೆ ಅಂತಿದು ಇದಕ್ಕೆ ಸಂಬಂಧಪಟ್ಟ ವಿಷಯ. ಪ್ರಳಯ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ, ಅಲ್ಲಿ ಏನು ದಕ್ಷಿಣಕ್ಕೆ 2.5 ಕೋಟಿ ಯೋಜನದ ಭೂಭಾಗ ಇದೆ, ಉತ್ತರಕ್ಕೆ ಏನು ದುರ್ಗಾ ಭಾಗ ಅಂತ ಕರೀತಾರೆ ಅದನ್ನು, 2.5 ಕೋಟಿ. ಆ ಎರಡು ನಾಶ ಆಗತ್ತಂತೆ. ಆದರೆ ಇನ್ನು ಮಧ್ಯದಲ್ಲಿ ಅಯೋಧ್ಯ ಅಂತ ಹೇಳಿ ಪರಮಾತ್ಮನ ಒಂದು ಮನೆ ಇದೆ, ಅದನ್ನು ಶ್ರೀ ಭಾಗ ಅಂತ ಕರೀತಾರೆ. ಮಹಾಲಕ್ಷ್ಮಿ ಆ ರೂಪದಲ್ಲಿರ್ತಾಳೆ. 23 ಕೋಟಿ ಯೋಜನೆ ಇರುತ್ತೆ, ಅದಕ್ಕೆ ನಾಶ ಇಲ್ಲ ಅಂಥದ್ದು, ಯಾರ ಕಣ್ಣಿಗೂ ಕಾಣದ ಹಾಗಿರುತ್ತೆ. ಸೃಷ್ಟಿಯಲ್ಲಿ ಎಲ್ಲದ ಕಣ್ಣಿಗೆ ಕಾಣುತ್ತೆ ಅಂತ. ಹೀಗೆ ಇಷ್ಟು ವ್ಯವಸ್ಥೆಗಳನ್ನು ಹೇಳ್ತಾರೆ. ಇದು ಈ ಪದ್ಯಕ್ಕೆ ಸಂಬಂಧಪಟ್ಟ ವಿಶೇಷಾಂಶಗಳು. ಈ ಪದ್ಯದ ಪ್ರಶ್ನೋತ್ತರ ಗಮನಿಸೋದು ಅಂತಾದರೆ, ರಾಜರು ಸಂತೋಷಪಟ್ಟರೆ ಏನನ್ನು ಕೊಡ್ತಾರೆ? ಸಂಪತ್ತು, ವಾಹನ, ಒಳ್ಳೊಳ್ಳೆ ಅಲಂಕಾರ, ಭೂಮಿ, ಇವೆಲ್ಲ ಕೊಡ್ತಾರೆ. ಜಗತ್ತಿನಲ್ಲಿ ಎಲ್ಲವನ್ನು ಕೊಡುವವರು ಯಾವುದನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ, ಅವರು ತನ್ನನ್ನು ಅಂದರೆ ತನ್ನ ದೇಹವನ್ನು ಅಥವಾ ತನ್ನ ಮನೆಯನ್ನು ಬಿಟ್ಕೊಡೋಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನನ್ನು ಸದಾ ಸ್ಮರಿಸುವವರನ್ನು ಅವನು ಎಲ್ಲಿಡ್ತಾನೆ? ಅನಂತಾಸನ, ಶ್ವೇತದ್ವೀಪ, ವೈಕುಂಠದಲ್ಲಿಡ್ತಾನೆ. ಪರಮಾತ್ಮನ ಭಕ್ತರ ವಶನಾಗುವನು. ಏನು ಆಶ್ಚರ್ಯ ಇದು! ಅವನ ಮಹಿಮೆ ತುಂಬ ದೊಡ್ಡದಿದೆ. ಇಷ್ಟಾದರೂ ಭಕ್ತರ ವಶನಾಗ್ತಾನೆ ಅನ್ನೋದೇ ಆಶ್ಚರ್ಯ. ಇಲ್ಲಿ ಯಾವುದರ ಹೋಲಿಕೆ ಯಾವುದಕ್ಕೆ ಕೊಟ್ಟಿದ್ದಾರೆ? ಮಕ್ಕಳ ಹೋಲಿಕೆಯನ್ನು ದೇವರಿಗೆ ಕೊಟ್ಟಿದ್ದಾರೆ ಅಂತಿದು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಂಶ. ಮುಂದಿನ ಪದ್ಯ ನೋಡೋಣ. ಭುವನ ಪಾವನ ಚರಿತ ಪುಣ್ಯ ಶ್ರವಣ ಕೀರ್ತನ ಪಾಪ ನಾಶನ ಕವಿ ಬಿರೀಡಿತ ಕೈರವದಳ ಶ್ಯಾಮ ನಿಸ್ಸೀಮ ಯುವತಿ ವೇಷದ ಹಿಂದೆ ಗೌರಿ ಧವನ ಮೋಹಿಸಿ ಕೆಡಿಸಿ ಉಳಿಸಿದ ಇವನ ಮಾಯೆಯ ಗೆಲುವನಾವನು ಈ ಜಗತ್ರಯದಿ. ಭುವನ ಪಾವನ ಚರಿತ. ಪರಮಾತ್ಮ ಎಲ್ಲ ಲೋಕವನ್ನು ಪಾವನಗೊಳಿಸುವ ಚರಿತ್ರೆ ಉಳ್ಳವನು. ಪುಣ್ಯ ಶ್ರವಣ ಕೀರ್ತನ. ಪುಣ್ಯವನ್ನು ಇವನ ಬಗ್ಗೆ ಕೇಳಿದರೆ ಪುಣ್ಯ ಬರುತ್ತೆ, ಇವನ ಬಗ್ಗೆ ಹೇಳಿದರೆ ಪುಣ್ಯ ಬರುತ್ತೆ ಅಂತಹ ವ್ಯಕ್ತಿ. ಪಾಪನಾಶನ, ಎಲ್ಲರ ಪಾಪವನ್ನು ನಾಶ ಮಾಡ್ತಾನೆ. ಕವಿಭಿರೀಡಿತ, ಬ್ರಹ್ಮಾದಿಗಳಿಂದ ಸ್ತೋತ್ರ ಮಾಡಿಸಿಕೊಳ್ಳಲ್ಪಡುವವ. ಕೈರವದಳ ಶ್ಯಾಮ, ನೈದಿಲೆಯಂತೆ ಕಪ್ಪು ಬಣ್ಣದವನು. ನಿಸ್ಸೀಮ, ನಮಗೆಲ್ಲ ಒಂದು ದೇಶದ ತನಕ ವ್ಯಾಪ್ತಿ, ದೇಶತಃ ಕಾಲತಃ ಗುಣತಃ ಸೀಮೆ ಗಡಿ ಇಲ್ಲದವ, ಅಂದರೆ ಕೊನೆ ಇಲ್ಲದವ. ಹಿಂದೆ ಚಾಕ್ಷುಷ ಅನ್ನೋ ಮನ್ವಂತರದಲ್ಲಿ ಯುವತಿ ವೇಷದಿ ಮೋಹಿನಿ ಎಂಬ ತರುಣಿ ವೇಷವನ್ನು ಧರಿಸಿ ಗೌರೀಧವನ ಉಮೆಯ ಗಂಡನಾದ ರುದ್ರನನ್ನು ಮೋಹಿಸಿ ಮೋಹಗೊಳಿಸಿ ಕೆಡಿಸಿ ಅವನ ಬುದ್ಧಿಯನ್ನು ಕೆಡಿಸಿ ಉಳಿಸಿದ, ತನ್ನ ರೂಪವನ್ನು ತೋರಿಸಿ ರಕ್ಷಣೆ ಮಾಡಿದ. ಇವನ ಈ ಭಗವಂತನ ಮಾಯವ ಅಚಿಂತ್ಯದ್ಭುತ ಶಕ್ತಿಯನ್ನು ಗೆಲುವನು, ಜಯಿಸುವವನು ಈ ಜಗತ್ರಯದಿ, 3 ಲೋಕಗಳಲ್ಲಿ ಅವನು ಯಾರಿರುವನು? ಯಾರೂ ಇಲ್ಲ. ಬಹಳ ಅದ್ಭುತವಾದ ಒಂದು ಪರಮಾತ್ಮನ ಮಾಯೆ ಶಕ್ತಿ, ಮಾಯೆನ ಅಚಿಂತ್ಯದ್ಭುತ ಶಕ್ತಿ ಒಂದಿರುತ್ತೆ, ಅದನ್ನು ಗೆಲ್ಲಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ. ಎಂಥವನು? ಇಡೀ ಲೋಕವನ್ನು ಪವಿತ್ರ ಮಾಡುವ ಕಥೆ ಚರಿತ್ರೆ ಉಳ್ಳವನವನು. ಅವನ ಚರಿತ್ರೆಯನ್ನು ಹೇಳಿದ್ರೆ ಕೇಳಿದ್ರೆ ಒಳ್ಳೆಯ ಪುಣ್ಯ ಬರುತ್ತೆ. ಎಲ್ಲ ಜ್ಞಾನಿಗಳು ಪಾಪ ನಾಶ ಮಾಡುವ ಸ್ತೋತ್ರಗಳಿಂದ ಅವನ ಸ್ತೋತ್ರ ಮಾಡ್ತಾ ಇರ್ತಾರೆ. ನೈದಿಲೆ ಹೂವಿನ ಹಾಗೆ ಕಪ್ಪು ಬಣ್ಣದವ. ಕಪ್ಪು ಬಣ್ಣ ಅಂದರೆ ಮೋಡದ ಕಪ್ಪು ಅಂತ ಇಟ್ಕೊಳ್ಳು, ಇದ್ದಲಿನ ಕಪ್ಪಲ್ಲ, ಮೋಡದ ಕಪ್ಪು. ಅವನಿಗೆ ಒಂದು ಕೊನೆ ನಾಶ ಇಲ್ಲ. ಅಂತಹ ಪರಮಾತ್ಮ ಒಮ್ಮೆ ಮೋಹಿನಿಯಾಗಿ ಬಂದ.
ರುದ್ರದೇವರಿಗೂ ಆ ಸ್ತ್ರೀ ರೂಪವನ್ನು ನೋಡಿ ಮೋಹ ಬಂದು ಬಿಡುತ್ತಂತೆ. ವಸ್ತುತಃ ಕಾಮನನ್ನೇ ಮೂರನೇ ಕಣ್ಣಿನಿಂದ ಸುಟ್ಟವರಾದರೂ ಕೂಡ ಮೋಹಿನಿ ಪರಮಾತ್ಮನನ್ನು ನೋಡಿ ಅವರಿಗೂ ಮೋಹ ಬಂತು. ಹೀಗೆ ಅವನ ಅಚಿಂತ್ಯದ್ಭುತ ಶಕ್ತಿಯನ್ನು ದೇವತೆಗಳಿಗೇ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ನಮ್ಮಂಥವರಿಗೆ ರಾಗ ದ್ವೇಷ ಎಲ್ಲ ಇದೆ, ನಾವು ಅವನ ಅಚಿಂತ್ಯದ್ಭುತ ಶಕ್ತಿಯನ್ನು ಮೀರಿ ಸಂಸಾರ ಗೆಲ್ಲಲಿಕ್ಕೆ ಸಾಧ್ಯನ? ಅದರಿಂದ ಅನಂತ ಜನ್ಮ ಸಾಧನೆ ಮಾಡಿ ಪರಮಾತ್ಮನನ್ನು ಸಂತೋಷಪಡಿಸಿದರೆ ಸಂಸಾರವನ್ನು ಗೆಲ್ಲಬಹುದು. ಈ ಕಥೆ ಸ್ವಲ್ಪ ವಿಸ್ತಾರ ಮಾಡಬೇಕು ನಾವು. ಸಮುದ್ರವಥನ ಕಾಲದಲ್ಲಿ ರುದ್ರದೇವರು ಬಂದಿರಲಿಲ್ಲ ಅಂತ. ಮೋಹಿನಿ ಅಂತ ರೂಪ ತೊಟ್ಟು ದೈತ್ಯರಿಗೆ ಮೋಸ ಮಾಡಿ ವಂಚನೆ ಮಾಡಿ ಅಮೃತವನ್ನು ಅವರಿಗೆ ಸಿಗದಂತೆ ಮಾಡಿ ದೇವತೆಗಳಿಗೆ ಸಿಗುವಂತೆ ಮಾಡಿದ್ದ. ಕೇಳಿದ್ರಂತ ರುದ್ರದೇವರು, ನನಗೂ ಸ್ವಲ್ಪ ರೂಪ ತೋರಿಸಯ್ಯ ಅಂತ. ಬೇಡ, ನೀವು ಸಮಸ್ಯೆ ಆಗುತ್ತೆ ಅಂತ. ಇಲ್ಲ, ತೋರಿಸುವಂದಾಗ ತೋರಿಸಿದ್ರೆ ಪಾರ್ವತೀ ದೇವಿಯನ್ನು ಮರೆತು ಓಡಿ ಹೋಗಿ ಆಲಿಂಗನ ಮಾಡಿಕೊಳ್ಳಿಕ್ಕೆ ಹೋದರಂತೆ ಅಪ್ಪಿಕೊಳ್ಳಿಕ್ಕೆ. ಆವಾಗ ತನ್ನ ಶಂಖಚಕ್ರ ಗದಾ ರೂಪವನ್ನು ತೋರಿಸಿದ. ರಾಚಿಕೆ ಆಯಿತು, ಅವನ ಸ್ತೋತ್ರ ಮಾಡ್ತಾನೆ. ಇದು ಪರಮಾತ್ಮನ ಕಾರುಣ್ಯ. ಇಲ್ಲಿ ಮತ್ತೊಂದು ಗಮನಿಸಬೇಕಾದ್ದು ಸಾಧನೆಯ ಹಂತ ಹೇಳ್ತಾ ಬಂದರು. ಮೊದಲು ದೇವರ ಕಥೆ ಕೇಳಬೇಕು, ಹರಿಕಥಾಮೃತ ಸಾರಾದಿಗಳನ್ನು ಮೊದಲು ಕೇಳಬೇಕು. ಕೇಳೋದು ಪುಣ್ಯ. ಮತ್ತು ಅವಾಗೇನು ಮಾಡ್ತಾನೆ, ಎಲ್ಲರ ಪಾಪವನ್ನು ನಾಶ ಮಾಡಿ ಒಳ್ಳೆಯ ಆಸಕ್ತಿ ಬರುವಂತೆ ಮಾಡ್ತಾನೆ ಕೇಳಿದ್ರೆ. ಆಮೇಲೆ ಹೇಳಬೇಕು, ಕೇಳೋದು ಪುಣ್ಯ, ಹೇಳೋದು ಪುಣ್ಯ. ಹರಿಕಥೆ ಮಹತ್ವ, ಎಲ್ಲ ಪಾಪವನ್ನು ನಾಶ ಮಾಡುತ್ತೆ, ಇದು ಹರಿಕಥೆ ಅಂಥೇಳಿ ಇದರ ಮಹತ್ವವನ್ನು ಹೇಳಿದ್ದಾರೆ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಪರಮಾತ್ಮನ ಪಾದಕರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಹರಯೇ ನಮಃ.